ಉತ್ತರ ಕರ್ನಾಟಕದಾಗ ಇದ ಒಂದ ಮಠ ಅನ್ಸುತ್ತೆ ಅಜ್ಜಾರ ಹಿಂಗೆಲ್ಲ ಕಲಾವಿದರಿಗೆ ಸಪೋರ್ಟ್ ಮಾಡೋದಪ್ಪ ಅಂತಂದ್ರೆ. ಹಾಂ ಅಗದಿ ಹೆಚ್ಚಿನ ಇದಂದ್ರೆ ಇಲ್ಲಿದ್ದಾನ ಇಲ್ಲಿಗೆ ಬರ್ತಾರೆ ಮೊದಲು. ಏನ್ರಿ ಮೊದಲು ಹಿಂಗೆ ಮಾಡ್ತೀವಿ ಅಂತ ಹೇಳಿ ಕಾಸು ಚಲೋ ಒಳ್ಳೆ ಇದು ಇದ್ರೆ ಸ್ಟೋರಿ ಗೀರಿ ಇದ್ದಂದ್ರೆ ಅವ್ರಿಗೆ ಏನು ಬೇಕಾದ ಹೆಲ್ಪ್ ಮಾಡ್ತಾರೆ. ಅಜ್ಜವ್ರು ಇದೆಲ್ಲ ದಬ್ಗಳಿತ್ತಂತ ಇಲ್ಲಿ ಪೂರ್ತಿ. ಹಾಂ ರೀ. ಈ ಮೂರ್ತಿ ಕಿತ್ತು ಹಾಕಿದಾಗ ಪರಮೇಶ್ವರಿ ದೇವಿ ದೇವಸ್ಥಾನ. ಹಾಂ ರೀ. ಅವರು ಸಿದ್ದಪ್ಪಜ್ಜವ್ರು ಬಂದಿಂದ ಎಷ್ಟು ದಿವ್ಸ ತಪಸ್ ಮಾಡಿದ್ರೆ ಗೊತ್ತಿಲ್ಲ, ಒಟ್ಟು ಇಲ್ಲಿ ಒಬ್ಬರೇ ಇದ್ರು ಅಂತ ಹೇಳ್ತಾರೆ. ಆಮ್ಯಾಗ ಈ ಮೂರ್ತಿ ಯಾವಾಗ ಮಂದಿ ಯಾರಾದರು ಬಂದರೆ ಯಾರಾದರು ಬಂದಿಂದ ನೀರಿಗೆ ಪಾರಿಗೆ ಬರ್ತಿದ್ರಲ್ಲ ಅಂಥವ್ರು ಈ ಜಮೀನು ಅದಾವ ಇಲ್ಲಿ ಸುತ್ತರದ. ಆ ಜಮೀನವರು ನೀರಿಗೆ ಬಂದ ಹೊತ್ನ್ಯಾಗ ಅವ್ರಿಗೆ ಅಜ್ಜವ್ರು ಬಂದಿಂದ ಮಂದಿ ಜನ ಬರಾಕತ್ತಂತೆ. ಊರನ್ನವರು ಸುತ್ತ ಇದು ಇದ್ದವರು ಬಂದ್ಮ್ಯಾಗ ಅವರು ಇಲ್ಲ ಹಿಂಗೈತಂತಿ ಅವ್ರ ಮುಂದೆ ವಿಷಯ ಹೇಳಿದಾಗ ಆ ಮೂರ್ತಿ ಹುಡುಕಿಸಿದ್ರಂತೆ. ಎಲ್ಲ ದಬ್ಬಳಿ ಅವಾಗ ಏನು ಇದಿತ್ತೋ ಗೊತ್ತಿಲ್ಲ, ಇಲ್ಲಿ ಒಟ್ಟು ಯಾರೂ ಬರ್ತಿದ್ದಿಲ್ಲ, ಬರೀ ಮಂಗ್ಯ ಯಾರನ್ನೂ ಬರ್ಕೊಡ್ತಿದ್ದಿಲ್ಲ ಅಂತಿಲ್ಲಿ. ಮಂಗ್ಯಗಳು ಅದಾವ ಜಗ್ ಅದಾವ. ಈಗಾದ್ರೂ 100 ತನ ಅದಾವ. ಮೊದಲು ಹಿಂಗೈತೇನ್ರಿ ಅಜ್ಜಾರ ಇದು? ಹಾಂ ಮೊದ್ಲಾಗ ಹಿಂಗಿದ್ದಿಲ್ಲ, ಬರೇ ಈಗ ಡಬ್ಗಳು ಇದು ಇತ್ತು. ಇವೆಲ್ಲ ಡೆವಲಪ್ ಆಗ್ಯಾವ ಇಷ್ಟು ಪೂರ್ತಿ. ಹಾಂ ಆಮ್ಯಾಗ ಇದು ಅಮ್ಮನ ಮೂರ್ತಿ ಹೊಳ್ಳಿ ಪ್ರತಿಷ್ಠಾಪನೆ ಮಾಡಿದ್ರಿ, ದಬ್ಗಳಾಗಿತ್ತಂತೆ. ಪ್ರತಿಷ್ಠಾಪನೆ ಮಾಡಿದಾಗ ಅವರು ಏನು ಇದಿತ್ತು, ಅವ್ರು ಏನು ಪ್ರೇರಣೆ ಆಗಿತ್ತಲ್ಲ ಅದೇ ಟೈಪ್ ಅವ್ರಿಗೆ ವಾಕ್ಸಿದ್ಧಿ ಬಂತು. ವಾಕ್ಸಿದ್ಧಿ ಬಂದ್ರೆ ಜನರು ಏನು ಇದಾದ್ರೂ ಅವ್ರಿಗೆ ಸ್ಪಂದನ ಮಾಡ್ತಿದ್ರು. ಒಟ್ಟು ಏನು ಬೇಕಾದಂಥ ಇದಿರಲಿ. ಹುಣಗುನ್ ತಾಲೂಕು ಬರುತ್ತೆ ಮೊದಲಾಗ ಹುಣಗುನ್ ತಾಲೂಕು ಐತ್ರಿ. ಆಮೇಲೆ ಈ ಇಲ್ಕಲ್ ತಾಲೂಕಿಗೆ ಬರುತ್ತೆ. ಈಗ ಇಲ್ಕಲ್ ತಾಲೂಕು. ಇಲ್ಕಲ್ ತಾಲೂಕು. ಇದೇನು ರಾಜಾರ ಇಲ್ಲನ ಇದನ್ನು ಮಾಡ್ರಲ್ರಿ ದೇವಿ ಪಾದ ಏನ್ರಿ ಇದು? ಹಾಂ ಪಾದ ರೀ. ಹಾಂ ರೀ. ದೇವಿ ಪಾದ ಭಕ್ತರು ಇದನ್ನು ಮಾಡಿ ಪ್ರತಿಷ್ಠಾಪನೆ ಮಾಡಿ ಹೋಗ್ಯಾರ. ಹಾಂ ಏನ್ರಿ ಸಿದ್ದಪ್ಪಜ್ಜವ್ರು ಇದ್ದಾಗ ಹಾಂ ರೀ ಇಲ್ಲಿ ಈ ಸುತ್ತ ಏನು ಇವದಲ್ಲ ಊರು ಒಂದು ಸುಮಾರು ದೂರ ಇದ್ದ ಬರ್ತಿದ್ರಂತೆ. ಬಂದಂದ್ರೆ ಈ ಕಲ್ಲಿ ದಾರಿ ಇದ್ದಿಲ್ಲ ಇಲ್ಲಿ. ಒಟ್ಟ ಕಲ್ಲಿನ ಸುಣ್ಣದ ಕಲ್ಲಿನ ಗುರ್ತಾ ಇಟ್ಟಿದ್ರಂತವ್ರು. ಗುಡ್ಡ ಹತ್ತಿ ಆದ್ರೂ ಊಟನ ಬರೋದು ಒಟ್ಟು. ಆಮ್ಯಾಗ ಇವರು ಕುಮಾರಜ್ಜವ್ರು ಬಂದ್ಮ್ಯಾಗ ರೋಡು ಪಾಡು ಎಲ್ಲ ಆಗ್ಯಾವ. ಒಟ್ಟು ಮೊದಲು ಇದ್ದಿಲ್ಲೇನ್ರಿ ರೋಡ್? ಅದು ಮೊದ್ಲಾಗ ಇದ್ದಿಲ್ಲ, ಚಕ್ರಿ ದಾರಿ ಇದ್ವು ಒಟ್ಟು. ಮತ್ತು ಅದ್ರಾಗನ ಮತ್ತು ಅವು ಕಲ್ಲು ಪಲ್ಲು ಹೇರ್ಕೊಂಬಂದು ಅವು ಇದನ್ನು ಮಾಡ್ಯಾರ ನೋಡ್ರಿ ಮಂಗಲ ಭವನ ಪೂರ್ತಿ. ಏನು ಇದು ಅಮ್ಮನ ಗುಡಿ ಕಲ್ಲು ಇದು ಒಳಗಡೆ. ಈಗೇನು ಈ ಕಡೆ ಐತಲ್ರಿ ರೋಡ್? ಅದು ಒಂದರಿ ಬರಾಕಿಲ್ಲಿ ಇಲ್ಲಿ ಐತಲ್ರಿ. ಇಲ್ಲಿ ಕೆಲವರಿಂದ ಬರ್ಬೋದು, ಈ ಸಿದ್ದನಕೊಳ್ಳ ಊರಾಗಿದ್ದನ್ನು ಬರ್ಬೋದು. ಏನು ಆಮ್ಯಾಗ ಅದು ಹೈವೇ ಐತೆ, ಅದು ಹೈವಳಿಗೆ ಹೋಗೋದು. ಏನು ಅಜ್ಜಾರ ಇದು ವಾಟರ್ ಫಾಲ್ಸ್ ಮೊದ್ಲಿಂದ ಐತೇನ್ರಿ? ಈಗೀಗ ಇಲ್ರಿ, ಮೊದ್ಲಿಂದ ಜೋರಿತ್ತಂತದು. ಈಗೆಲ್ಲ ಸುತ್ತ ಜಮೀನೊಳಗೆ ಈ ಬೋರ್ ಹಾಕ್ಸಾರಲ್ಲ, ಬೋರ್ ಹಾಕ್ಸಿಂದ ಸ್ವಲ್ಪ ಕಡಿಮೆ ಆಗೈತಿ. ಕಡಿಮೆ ಆದ್ರೆ ಮಳೆಗಾಲದಾಗ ಇರ್ತೈತಿ ಪೂರ್ತಿ. ಏನ್ರಿ ಈ ವರ್ಷ ಮಳೆನೇ ಆಗಿಲ್ಲ. ಹೌದ್ರಿ, ಮಳೆ ಆಗ್ಲಾರ್ದಕ್ಕೆ ಇನ್ನೂ ಬಂದಿಲ್ಲ. ಅದು ಸ್ವಲ್ಪ ಜೋರು ಮಳೆ ಆತಂದ್ರೆ ಇದೆಲ್ಲ ಫಾಲ್ಸ್ ಬರ್ತೈತಿ. ಏನ್ರಿ ಆಮ್ಯಾಗ ಇದು ಗುಪ್ತ ಗಂಗಾ. ಇದು ಯಾವ್ದ್ರಿ? ಇದು ಕೆಳಗಡೆ ಐತಿ. ಹಾಂ ರೀ. ಕೆಳಗೆ ಹೋಗೊಂಡು ಬರಲ್ರಿ ಸರ್ ಹಿಂಗಾಸ್? ಇದು ಗವಿಸಿದ್ದೇಶ್ವರ. ಹಾಂ ರೀ. ಇದು ಕಾಲೇಶ್ವರ ತನಕ ಹೋಗೈತ್ರಿ ಒಳಗೆ. ಹಾಂ ರೀ. ಗುಹೆ ಐತನ್ರಿ ಅದು? ಗುಹೆ ಅದು. ಹಾಂ ರೀ. ಗುಹೆ ಒಳಗೆ ಹೋಗೈತಿ ಕಾಲೇಶ್ವರ ತನಕ. ಒಳಗಡೆ 106 ಲಿಂಗ ಅದಾವ ಅಂತಾರೆ. ಏನ್ರಿ ಒಬ್ಬರು DC 7 ಲಿಂಗ ಹೋಗ್ಯಾರ. ಮೊದ್ಲಾಗ ಈ ಸಿದ್ದಪ್ಪಜ್ಜವರು ಹೋಗ್ಯಾರೋ ಬಿಟ್ಟರು ಗೊತ್ತಿಲ್ಲ. ಆದ್ರೆ 13 ಲಿಂಗ ಹೋಗಿದ್ರಂತ. ಒಳಗೆ ಭಜನಿ ಶಬ್ದ ಕೇಳ್ತಿತ್ತಂತ. ಅಂದ್ರೆ ಇನ್ನೂ ಸಿದ್ಧರು ಅದಾರ ಅಂತ ಒಂದು ಗುಹೆ ಅಂತೂ ಐತದು ಒಟ್ಟೆ. ಆಮ್ಯಾಗ ಇತ್ತೀಚೆಗೆ ನಾವು 4-5 ಲಿಂಗ ಹೋಗಿದ್ವಿ. ಹೋಗಿ 2 ಲಿಂಗಕ್ಕೆ ಹೋಗಿ ಊದಿನ ಕಡೆ ಎಲ್ಲ ಹಚ್ಚಿ ಬರಲಿ, ಒಟ್ಟು ದೀಪ ಹಾಕಿ ಬರಲಿ ಬರ್ತಿದ್ವಿ. ಈಗ ಏನು ಮಳೆ ಆತಲ್ಲ, ಹೊಳೆ ಬಂದು ನೀರಾಗ ಊರಾಗ ನೀರೇನು ಹೊಕ್ಕೊಂತು. ಅವಾಗ ಸ್ವಲ್ಪ ಕೆಸರಿನ ಅಂತದ್ದು ಐತಿ, ಯಾರು ಇದನ್ನು ಮಾಡಿಲ್ಲ. ಈಗ ಏನೈತ್ರಿ ಅಜ್ಜಾರ ಒಳಗಲ್ಲಿ? ಒಳಗೆ ಅದು ಬಾಗಿಲು ಐತ್ರಿ. ಲಿಂಗೋದು ದೊಡ್ಡ ದೊಡ್ಡ ಲಿಂಗೋದು, ಸಂಗಮ ಲಿಂಗ ಅಂತ. ಈಗ ಅಲ್ಲಿ ಇದು ನಾವು ಹೋಗ್ಬೋದ್ರಿ? ಹೋಗ್ಬೋದು. ಈಗ ಅಲ್ಲಿ ಪೂರ್ತಿ ಇದಕ್ಕೆ ಹೋಗೋಕ್ಕಾಗೋದಿಲ್ಲ ಇಲ್ಲಿ. ಹಾಂ ರೀ. ಸ್ವಲ್ಪ ಹೋಗ್ಬೋದಲ್ರಿ ಒಳಗೆ ವಿಡಿಯೋ ಮಾಡಕ್ಕೆ? ಬರ್ತೈತಿ. ಅಜ್ಜಾರ ಇದು ಎಲ್ಲಿ ಹೋಗುತ್ತೆ ರೀ ನೀರು? ಅದು ಫಾಲ್ಸ್ ಅಂತ ಇದು ಮಲಪ್ರಭಾ ಹೊಳಿಗೆ ಹೋಗೈತಿ ನೋಡಿ. ಇದು ಮಲಪ್ರಭಾ ಹೊಳಿಗೆ ಹೋಗುತ್ತೆ. ಹೊಳಿಗೆ ಹೋಗುತ್ತೆ, ದಾರಿ ಐತಿ ಹಿಂಗೆ ಸೀದಾ ರೀ. ಸೀದಾ ಅವು ಎಲ್ಲೆಲ್ಲಿ ಒಳಗೆ ಹಿಂಗತ್ತೋ ಎಲ್ಲಿ ಹೇಳುತ್ತೋ ಗೊತ್ತಿಲ್ಲ ಒಟ್ಟು. ಏನ್ರಿ
ಹ್ಞೂ ಹಂಗೆ ಹೋಗಿರ್ತೈತಿ ಒಟ್ಟು ಹಾಂ ರೀ ಏನು ರೀ ಗಣಪತಿ ಗುಡಿ ಹತ್ರ ಅಜ್ಜಾರ ಇದು ಗಣಪತಿ ಗುಡಿ ರೀ ಬಳ್ಳಾರಿಯವ್ರ ಭಕ್ತರು ಹ್ಞೂ ತಮ್ಮ ಏನೋ ಒಂದು ಇದ್ರ ಸಲುವಾಗಿ ಹ್ಞೂ ಇದನ್ನು ಹರಕೆ ಮುಟ್ಟಿಸಿದ್ರು ಅದು ಒಟ್ಟು ಏನು ರೀ ಹೌದೇನ್ರಿ ಹಾಂ ಯಾವ ಇಸ್ವಿ ಒಳಗೆ ಇದು ಮಾಡಿದಾರೆ ಇದು ಪ್ರತಿಷ್ಠಾಪನೆ ಇದು ನೋಡ್ರಿ ಈಗಲೇ 3 ವರ್ಷ 4 ವರ್ಷ ಆಯ್ತು ನೋಡ್ರಿ ಹೌದೇನ್ರಿ ಹ್ಞೂ ಈಗ ರೀಸೆಂಟಾಗೆ ಮಾಡಿದ್ರು ಪ್ರತಿಷ್ಠಾಪನೆ 19ನೇ ಇಸ್ವಿಯಾಗನೇ ಇರ್ಬೇಕು ಒಟ್ಟು 19 20 ಹ್ಞೂ ಅಜ್ಜಾರ ಇಲ್ಲೊಂದಿಷ್ಟು ಮೂರ್ತಿ ಅದಾವಲ್ರಿ ಅದ್ರದ್ರಿ ಅವು ಅವೆಲ್ಲ ಹಳೆ ಮೂರ್ತಿ ಅದಾವಲ್ರಿ ಹಳೆ ಮೂರ್ತಿ ಅದಾವ ರೀ ಇದನ್ನು ಲಜ್ಜೆ ಗೊತ್ತಿತ್ತು ಇವು ಇಲ್ಲಿವರಿ ಮೂರ್ತಿವು ಹಾಂ ರೀ ಒಳ್ಳೆ ಇದಿದ್ದು ಹೊತ್ನ್ಯಾಗ ಹಾಂ ರೀ ಇವು 4ನೇ ಶತಮಾನ ಇತಿಹಾಸ ಹೇಳುತ್ತಲ್ಲ ಹಾಂ ರೀ ಅವಾಗ ಒಳ್ಳೆ ಜಾಗೃತವಾಗಿದ್ದು ಅಂತ ಹೇಳ್ತಾರೆ ಒಟ್ಟು ಇದು ಎಲ್ಲ ಗೋಪುರ ಗಿಪುರ ಒಟ್ಟು ಆಮ್ಯಾಗ ಶಿಥಿಲಾಗಿದ್ವು ಇವ್ರು ಸಿದ್ದಪ್ಪದವ್ರು ಬಂದಿಂದ ಈ ಗೋಪುರನೂ ಕಟ್ಟಿಸಿದ್ರು ಆಮ್ಯಾಗ ಇದು ಮೂಲ ದೇವಸ್ಥಾನ ಅಂತಾರೆ ಸಿದ್ದೇಶ್ವರ ದೇವಸ್ಥಾನ ಇದು ರೀ ಅಜ್ಜಾರ ಇದು ಮೂಲ ದೇವಸ್ಥಾನ ಹಾಂ ಆಮ್ಯಾಗ ಇವೇನು ಒಡೆದು ಹಾಕಿದ್ವಲ್ಲ ಹಾಂ ರೀ ಇವು ರಜಾಕರ ಹಾವಳಿ ಏನೋ ಅಂತ ಅಂತಾರೆ ಒಟ್ಟು ಹಾಂ ರೀ ಅವಾಗ ಮೂರ್ತಿ ಭಗ್ನ ಮಾಡ್ಯಾರ ಅಂತ ಹೇಳಿ ಕಸ ಒಟ್ಟು ಏನು ರೀ ಆಮ್ಯಾಗ ಇದು ಇಲ್ಲಿ ನಿರಂತರ ಅಭಿಷೇಕ ಇರ್ತೈತಿ ಏನು ರೀ ಡೈಲಿ ಅಭಿಷೇಕ ರುದ್ರಾಭಿಷೇಕ ಇರ್ತೈತಿ ಏನು ಆಮ್ಯಾಗ ಇವೆಲ್ಲ ಇದನ್ನು ಮಾಡ್ತಾರೆ ಇದೇನು ರೀ ಅಜ್ಜಾರ ಮೂರ್ತಿ ಪಾದ ಇದು ಪಾದ್ರಿ ಅದು ಹಾಂ ರೀ ಇದು ಎಲ್ಲ ಹಳೇದ ರೀ ಹಾಂ ಹಳೆವರೆವು ಹಾಂ ರೀ ಇವು ಆತು ಈ ಬಸವಣ್ಣನ ಮೂರ್ತಿ ಆತು ಹಾಂ ರೀ ಇವೆಲ್ಲ ಹಳೆವು ಹಿಂದೆ ಒಡೆದದು ಅದ ನೋಡ್ರಿ ಹಾಂ ಅದ ರೀ ನಾವು ಇದ್ರ ಬಗ್ಗೆ ಕೇಳಿದೆ ರೀ ಹಳೆ ಮೂರ್ತಿ ಅದಾವಲ್ರಿ ಮೂಕಾಗಿದ್ದೆ ಮುಕ್ಕಾಗ್ಯಾವ ನೋಡ್ರಿ ಅಂತಂತ ಚಲೋ ಒಳ್ಳೆ ಮೂರ್ತಿಗಳು ಹಾಂ ರೀ ಮಾಡಿ ಹೊಡೆದು ಹಾಕ್ಯಾರ ಒಟ್ಟು ಇವೆಲ್ಲ ಮೊದಲು ಇಲ್ಲೇ ಇದ್ವಿ ರೀ ಇಲ್ಲಿ ಇಟ್ಟಾರ ತೊಗೊಂಬಂದು ಇಲ್ಲೇ ಒಟ್ಟು ಈ ಇದ್ರೊಳಗೆ ಇದಾವೆ ಒಟ್ಟು ಹಾಂ ರೀ ತೆಗೆದಿಟ್ಟಾರ ಅವನ್ನೇ ಹಾಂ ರೀ ಇನ್ನೂ ದೊಡ್ಡ ದೊಡ್ಡ ಮೂರ್ತಿ ನೀರಿನಾಗ ಹೋಗ್ಯಾವ ಅಂತಾರೆ ಹೌದೇನ್ರಿ ಚಲೋ ಒಳ್ಳೆ ಇದು ಇಲ್ಲಿ ಓ ತಿಚ್ಚಿಗೆ ಇವೇನು ರಾಜಾರ ಹಿಂಗ್ಯಾಕೆ ಇಟ್ಟಾರ ಇವ್ನ ಕಲ್ಲು ಒಂದ್ರ ಮ್ಯಾಗ ಒಂದು ಇವು ಹರಕೆ ಕಟ್ತಾರೆ ಇಲ್ಲಿ ಅಲ್ಲೇ ಲಜ್ಜಾಗೌರಿ ಐತಿ ಹಾಂ ರೀ ಆ ಲಜ್ಜಾಗೌರಿ ಅಂತೇಳಿ ಮುಂಡ ಇಲ್ರಿ ಮುಂಡ ಅಷ್ಟೇ ಇಲ್ಲ ಅದಕ್ಕೆ ಹಾಂ ರೀ ದೇಹದ್ದೆಲ್ಲ ಇದು ಅದಾವು ಮುಂದೆ ಇದು ಹರಕೆ ಏನು ರೀ ಹಾಂ ರೀ ಇವೇನು ಅದಾವಲ್ಲ ಮನೆ ಇಲ್ದವರು ಮಕ್ಕಳಾಗ್ದವರು ಮದುವೆ ಆಗ್ದವರು ಹಾಂ ರೀ ಈ ಟೈಪ್ ಹರಕೆ ಕಟ್ಟಿ ಹೋಗ್ತಾರ ಅವು ತಮ್ಮ ಹರಕೆ ಆಗಿಂದ ಬಂದು ಇದ್ರಾಗ ಒಂದಿಷ್ಟು 2 ಕಲ್ಲು ತೆಗೆದು ದಾಸೋಹ ಐತಿ ಇಲ್ಲಿ ನಿರಂತರ ದಾಸೋಹಕ್ಕೆ ಏನಾರ ಬರ್ಸಿ ಹೋಗ್ತಾರೆ ಒಟ್ಟು ಎಷ್ಟೊತ್ರಿ ಮುಂಜಾನೆ ಸಂಜೆ ಮುಂಜಾನಿಂದನ ಒಟ್ಟು ನೈಟ್ ಬಂದರೂ ಇರ್ತೈತಿ ರಾತ್ರಿ 1 ಗಂಟೆ 2 ಗಂಟೆಗೆ ಬಂದ್ರೂ ಊಟ ಮಾಡಿ ಹೋಗ್ಯಾರ ಇಲ್ಲಿ ಒಟ್ಟು ಏನು ಯಾರೋ ಹಂಗೆ ಹೋಗಂಗಿಲ್ಲ ಎಲ್ಲರಿಗೂ ಊಟ ಪ್ರಸಾದ ಏನೇನು ಅನ್ನ ಸಾರು ಅಮಾಸಿ ಮಾತ್ರ ಒಂದು 40,000 ತನಕ ಇರ್ತೈತಿ ಜನ 40,000ದಾಗ ಅವತ್ತು ಸ್ವೀಟು ಅಂದ್ರೆ ಭಕ್ತರು ತಮ್ಮ ಇದನ್ನ ಏನು ಇದಾಗಿರ್ತಾವಲ್ಲ ಅವರೆಲ್ಲ ಭಕ್ತರು ದಾಸೋಹ ಮಾಡಿಸ್ತಾರೆ ಏನು ಇರ್ತಾವೆ ಅಡ್ವಾನ್ಸ್ನಾಗೆ ಅದಾವು ಮಾಡ್ತಾರೆ ಒಟ್ಟು ತಮ್ಮ ಹರಕೆತಿ ಇದಾಗಿದ್ದು ಬಂದು ಇಲ್ಲಿ ಇದನ್ನು ಮಾಡಿ ದಾಸೋಹ ಮಾಡಿಸಿ ಹೋಗ್ತಾರೆ ಮನೆ ಕಟ್ಟೋರು ಹಿಂಗೆ ಬಂದು ಮಾಡೋಕ್ಕಾರೇನ್ರಿ ಈ ಗುಡಿ ಕಟ್ಟಿದಾಗ ಕಟ್ತಾರೆ ಒಟ್ಟು ಮಕ್ಕಳಾಗ್ದವರು ಇದಾಗಿದ್ದವರು ಎಲ್ಲ ಕಟ್ಟಿ ಈ ಸಿದ್ಧರ ತಪಸ್ಸು ಮಾಡೋ ಸಲುವಾಗಿ ಶಿವ ಪಾರ್ವತಿಯರು ಪರೀಕ್ಷೆ ಮಾಡಕ್ಕೆ ಬಂದರು ಅಂತ ಹೇಳ್ತಾರೆ ಆದ್ರೆ ಶಿವ ಎಲ್ಲಿ ಹೊಂದನ್ ಗೊತ್ತಿಲ್ಲ ರೀ ಅದು ಪಾರ್ವತಿ ಮಾತ್ರ ಅಲ್ಲಿ ಅಂದನ್ರಿ ಒಳ್ಳೆ ಇದಾದಾರ ಅವರು ಅಂಥೇಳಿ ಇವು ಪಾರ್ವತಿ ನಾ ಪರೀಕ್ಷೆ ಮಾಡಿ ಬರ್ತೀನಿ ಅಂತ ಬಂದದ್ದಕ್ಕೆ ಅದು ಈ ನಮೂನಿ ಮಾಡ್ಯಾರ ಅಂತ ಕೆಲವು ಮಂದಿ ಹೇಳ್ತಾರೆ ಅದು ಬೇರೆ ಏನು ಸ್ಟೋರಿ ಅದಾವು ನಮಗೂ ಇನ್ನೂ ಗೊತ್ತಿಲ್ಲ ಅದು ಭಾಳ ಇದೈತೆ ಅದು ಒಟ್ಟೇನು ರೀ ಲಜ್ಜೆಗವ್ರು ಏನು ಉದ್ಭವ ಆಗಿದ್ದೆ ಎಲ್ಲಾರ ಮಾಡಿದ್ರಿ ಅದು ಈ ಉದ್ಭವ ಆದದ್ರಿ ಅದು ಉದ್ಭವ ಆಗಿದೆ ಇವೆಲ್ಲ ಇದು ತಪಸ್ನಾಗ ಇದಾಗ್ಯಾವ ಒಟ್ಟು ಅವು ಏನು ರೀ ಹಾಂ ರೀ ಸಿದ್ಧಿ ಪುರುಷರು ಇರ್ತಿದ್ರಲ್ರಿ ಸಿದ್ಧಿ ಪುರುಷರು ತಪಸ್ ಮಾಡಿದ್ವ ಜಾಗ ಇದು ಒಟ್ಟು ಪೂರ್ತಿ ಸಾವಿರಾರು ಸಿದ್ಧಿ ಪುರುಷರು ಹೌದು ಆದರೆ ಯಾರಿಗೆ ಕಾಣ್ತಿದ್ದಿಲ್ಲ ಅಂತಾರೆ ಕೆಲವು ಮಂದಿ ಹಾಂ ರೀ ಅವು ಇಲ್ಲೇ ಗಿಜನ ಒಳಗೆ ಮಾಡ್ತಿದ್ರು ಒಳಗಡೆ 106 ಲಿಂಗ ಹೋದವಲ್ಲ ಪ್ರತಿ ಇದ್ರಕ್ಕೂ ಇದನ್ನು ಮಾಡ್ತಿದ್ರು ಅಂತೇಳಿ ಪ್ರತೀತಿ ಐತಿ ಒಟ್ಟದು ಏನು ರೀ ಆಗ್ಯಾವ ಎಲ್ಲ ಆಗ್ಯಾವು ಬಂದು ತಮ್ಗೇನು ಇದೈತಿ 2 ಕಲ್ಲು ತೆಗೆದು ಇಲ್ಲಿ ದಾಸೋಹಕ್ಕೆ ಏನ್ರ ತಮ್ಮ ತಿಳಿದಷ್ಟು ಬರ್ಸಿ ಹೋಗ್ತಾರೆ ಒಟ್ಟು ಹೌದನ್ರಿ ಇದಿಲ್ಲ ಅಜ್ಜವ್ರಿಗೂ ಹೇಳ್ತಾರೆ ಅವನ್ನೆಲ್ಲ ಒಟ್ಟು ಅಮಾಸಿ ದಿವಸ ಲಜ್ಜಾಗೌರಿ ಇದು ಏನು ರೀ ಅಜ್ಜಾರ ಇದು ಲಜ್ಜಾಗೌರಿ ಇದು ಒಟ್ಟು ಸ್ಟೋರಿ ಐತೆ ಅದಕ್ಕೆ ಒಂದು ಇದು ಏನು ರೀ ಶಿವ ಪಾರ್ವತಿ ಅವರು ಯಾರು ಕೊಂಟೊತ್ನ್ಯಾಗ
ಇಲ್ಲಿ ಸಿದ್ಧಿಪುರುಷರದ್ದು ಬಗ್ಗೆ ಏನೋ ಶಿವ ಹೇಳಿದ್ನ ಅಂತ ಕೇಳ್ತಾರೆ. ಆಮ್ಯಾಗ ಅದು ಪರೀಕ್ಷೆ ಮಾಡಿ ಬರ್ತೀನಿ ಅಂತ ಬಂದ್ಲು ಅಂತ ಹೇಳ್ತಾರೆ. ನಮ್ಮನ್ನು ಪರೀಕ್ಷೆ ಮಾಡಕ್ಕೆ ಬಂದಿ ಅಂತ ತಿಳ್ಕೊಂಡು ಅವರು ಇಲ್ಲೇ ಇರೋ ನೀನು ಅಂತೇಳಿ ಏನೋ ಇದನ್ನು ಮಾಡ್ಯಾರ ಅಂತ ಹೇಳಿ ಒಂದು ಇದೈತೆ. ಅದು ಒಟ್ಟು ಸ್ಥಿತಿ ಆಗೈತೆ, ಅದು ಒಟ್ಟು ಪ್ರಸಿದ್ಧ ಆಗೈತೆ. ಒಟ್ಟು ಇಲ್ಲಿ ಎದ್ರ ಸಂಬಂಧ ಬರ್ತಾರೆ ಅಜ್ಜಾರ ಭಕ್ತರಲ್ಲಿ? ಇಲ್ಲಿ ಭಕ್ತರು ಹರಕೆ ಕಟ್ತಾರೆ ರೀ. ಮಕ್ಕಳಾಗ್ದವರು, ಮನೆ ಆಗ್ದವರು, ಮದುವೆ ಆಗ್ದವರು. ಮದುವೆ ಆಗ್ದವರು ಈ ತಪ್ಪಲ ಇಟ್ಟು 100 ಟೈಪ್ ಮಾಡ್ತಾರೆ. ಮಕ್ಕಳಾಗ್ದವರು ತೊಟ್ಲು ಟೈಪ್ ಮಾಡ್ತಾರೆ. ಇಲ್ಲಿ ಇಲ್ಲಿ ಅದ ನೋಡಿ ಅರಿಬಿಗೆ ಇದನ್ನಿಟ್ಟು ಕಟ್ತಾರೆ, ಗುಡಿ ಕಟ್ತಾರೆ. ಮನೆ ಆಗ್ದವ್ರು ಮೇಲೆ ಮೇಲೆ ಇದನ್ನಿಟ್ಟು ಕಟ್ತಾರೆ. ಹೊಟ್ಟೆ ಕಲ್ಲಿಟ್ಟು ಹೋದ್ರೆ ನಾವು ಮುಂದೆ ಮನೆ ಕಟ್ತೀವಿ ಹಾಕವ್ರೆ ಅವು. ಆಗಿಂದ ಬಂದು ಅದ್ರಾಗ 1-2 ಕಲ್ಲು ತೆಗೆದು ಅವ್ರು ಏನು ದಾಸೋಹ ಕೊಡ್ಬೇಕು ಕೊಟ್ಟು ಹೋಗ್ತಾರೆ. ಒಟ್ಟು ಲಜ್ಜೆಗವ್ರಿಗೆ ಭಾಳ ಬರೋದು ಹೆಣ್ಮಕ್ಳು ರೀ ಭಕ್ತರ. ಹೆಣ್ಮಕ್ಳು ಬರ್ತಾರೆ ರೀ. ಗಂಡ್ಮಕ್ಳು ಬರಂಗಿಲ್ಲ ಲಜ್ಜೆಗವ್ರಿಗೆ? ಟೂರಿಸ್ಟ್ ಬರ್ತಾರೆ ಈಗ ಹೆಚ್ಚಾಗಿ. ಒಟ್ಟು ಈ ರೋಡ್ ಆಗೈತಿ ಈಗ, ಎಲ್ಲ ಟೂರಿಸ್ಟ್ ಜಾಗ ಮಂದಿ ಬರ್ತಾರೆ. ಈ ಫಾರಿನರ್ಸ್ ಬರ್ತಾರಲ್ಲ, ಬಂದಾಗ ಅವ್ರು ಯುನೆಸ್ಕೋದಾಗ ಇದ್ರ ಫೋಟೋ ಏನೋ ಐತಂತ ಒಟ್ಟಲ್ಲಿ. ಅದ್ರ ಸಲುವಾಗಿ ಅದನ್ನ ಹುಡುಕೊಂಬರ್ತಾರೆ. ಇಷ್ಟು ಕ್ಲಿಯರ್ ಇದ್ದದ್ದು ಎಲ್ಲಿ ಇಲ್ಲ ಅಂತ. ಈ ಭಾಗದಾಗ 1-5-6 ಕಡೆ ಅದಾವ ಅಂತ ಹೇಳ್ತಾರೆ. ಬಿಟ್ರೆ ಇಲ್ಲೊಂದು ಇತ್ತು ಅಂತ ಹೇಳಿದ್ರು. ಅದು ಈಗ ಇಲ್ಲ ಅಂತೇಳಿ ಮೊನ್ನೆ ಒಬ್ಬರು ಹುಡುಕೊಂಬಂದ್ರು. ಅವರು ಹುಡ್ಕಕ್ಕೆ ಹೋದ್ ಸಿಕ್ಕಿಲ್ಲ ಅವ್ರಿಗೆ. ಏನು ಇಲ್ಲೇ ಬೆನ್ಕನವಾರಿ ರೋಡ್ನ್ಯಾಗ ಐತೆ ಅಂಥೇಳಿ ಹೇಳ್ತಿದ್ರು ಅವಾಗ. ಈಗ ಅದು ಇಲ್ಲ, ಇದಾಗೈತೆ ಅಂತ ಹೇಳ್ತಾರೆ. ಏನೈತೆ ಅಂತ ಇದು ಮಾತ್ರ ಕ್ಲಿಯರ್ ಐತಿ. ಇನ್ನೊಂದು 2 ಕಡೆ ಅದ ಅಂತಾರೆ. ಎಲ್ಲಿ ಅದಾವ ಅಂತ ಗೊತ್ತಿಲ್ಲ. ಒಟ್ಟು ಯಾವ ರೀತಿ ಪೂಜೆ ಮಾಡ್ತಾರೆ ಅಜ್ಜಾರ ಲಜ್ಜೆಗೌರಿಗೆ? ಲಜ್ಜೆಗೌರಿಗೆ ಪೂಜೆ ಟೈಪ್ ಮಾಡಿ ಆಮ್ಯಾಗ ಈ ಸೀರೆ, ಇವು ಕಣ ಇಂಥವೆಲ್ಲ ಇಟ್ಟು ಪೂಜೆ ಮಾಡಿ ಇಟ್ಟು ಇದನ್ನು ಮಾಡಿ ಹೋಗ್ತಾರೆ. ಒಟ್ಟು ಕಾಯಿ ಹೊಡ್ಕೊಂಡು. ಅಮಾವಾಸ್ಯೆ ದಿನ ಭಾಳ ಬರ್ತಾರೇನ್ರಿ ಅಜ್ಜಾರ ಭಕ್ತರಲ್ಲಿ? ಅಮಾವಾಸ್ಯೆಗೆ ಒಂದು 40,000 ತನಕ ಇರ್ತೈತೆ ರೀ. 20,000ದಿಂದ 40,000 ತನಕ ಪ್ರತಿ ಅಮಾವಾಸ್ಯೆಗೆ. ಅಷ್ಟು ಇಂಥವ್ರು ಲಗ್ನ ಆಲೋರು ಮಕ್ಳು ಆಲೋರು ಬರ್ತಾರೆ 4,000 ಮಂದಿ? ಇಲ್ಲ ಒಟ್ಟು ಎಲ್ಲ ಹಿಡಿದು ಭಕ್ತರು ಬರ್ತಾರೆ. ಮಕ್ಕಳು ಇವು ಬೇಕಂದವ್ರಷ್ಟೇ ಇಲ್ಲೇ ಇದನ್ನು ಮಾಡ್ತಾರೆ. ಏನು ರೀ ಉಳ್ದವ್ರು ಏನೈತೆ ನೋಡಿ ಅಜ್ಜರ ಆಶೀರ್ವಾದ ತೊಗೊಂತಾರೆ. ಅಜ್ಜರ ಆಶೀರ್ವಾದ ತೊಗೊಂಡು ತಮ್ಮ ಏನು ಸಮಸ್ಯೆ ಇದ್ರೆ ಹೇಳ್ತಾರೆ. ಹೇಳಿ ಕಾಸು ಕಾಯಿ ಇಡಂದ್ರೆ ಕಾಯಿ ಇಟ್ಟೋಕ್ತಾರೆ. ಇಲ್ಲಿಕ್ಕಂದ್ರೆ ಇದು ಅವ್ರಿಗೆ ಏನು ಹೇಳ್ತಾರೆ ಅದನ್ನು ಮಾಡ್ತಾರೆ. ಅದು ಆಗಿಂದ ಬಂದು ದಾಸೋಹ ಮಾಡಿಸ್ತಾರೆ ಅವ್ರು. ಏನು ಇವು ಚಾಲುಕ್ಯ ರಾಷ್ಟ್ರಕೂಟರು ಬರ್ತಾರೆ. ಅವಾಗ ಭಾಳ ಇದು ಇದ್ವು ಅಂತ ಹೇಳ್ತಾರೆ. ಇವೆಲ್ಲ ಏನು ರೀ ಏನು ಗುಡಿ ಅದಾವಲ್ಲ, ಈಗ ಸಿದ್ದೇಶ್ವರ ದೇವಸ್ಥಾನ, ಈ ಕೂಡಸಂಗಮನಾಥ, ಆಮ್ಯಾಗ ಲಜ್ಜಾಗೌರಿ, ಅವು ಇವು ಸಪ್ತಮಾತ್ರಿಕೆಯರು, ಆಮ್ಯಾಗ ಶ್ರೀಶೈಲ ಮಲ್ಲಿಕಾರ್ಜುನ, ಅವೆಲ್ಲ ಚೆನ್ನಾಗಿ ಅವು ಒಳ್ಳೆ ಇದರೊಳಗಿದ್ದಾಗ ಭಾರಿ ಒಂದು ಇದು ಕಾಣ್ತಿತ್ತು ಅಂತ ಹೇಳ್ತಾರೆ. ಒಟ್ಟು ಚೆನ್ನಾಗಿ ಸೌಂದರ್ಯ ಇದು ನಿಸರ್ಗ ಇದು ಏನೈತಿ ನೋಡಿ. ಇಲ್ಲೆಲ್ಲ ಇದಾಗೈತಿ. ಸಿನಿಮಾ ಇದು ಎಲ್ಲ ಗುಹೆ ಎಲ್ಲ ಮೊದ್ಲಿಂತ್ರ ಹಿಂಗೈತ್ರಿ. ನ್ಯಾಚುರಲ್ ಇದು. ನ್ಯಾಚುರಲ್ ಅದಾವ ಎಲ್ಲ ಪೂರ್ತಿ. ಏನು ಇದು ಯಾವುದೋ ಮಾಡಿದ್ದಲ್ರಿ? ಇಲ್ಲ ಏನೇನೋ ಇದನ್ನು ಮಾಡಿಲ್ರಿ. ಒಟ್ಟು ನ್ಯಾಚುರಲ್ ಏನದಾವು ಹಿಂಗೆ ಅದಾವ. ಭಾಳ ಅಂದ್ರೆ ಈ ನೀರಿನ ಪೈಪು ಅದು ಒಂದು ಇದನ್ನು ಮಾಡೈತಿ ನೋಡ್ರಿ. ಸ್ವಿಮ್ಮಿಂಗ್ ಪೂಲ್ ಹಾಕಿದ್ರು. ಸ್ವಿಮ್ಮಿಂಗ್ ಪೂಲ್ ಈಗ ಮಾಡಿದ್ದನ್ರಿ? ಈಗ ಮಾಡಿದ್ವು ಎಲ್ಲ ಸ್ವಿಮ್ಮಿಂಗ್ ಪೂಲ್ ಕಟ್ಟಿ. ಶಿವಪ್ಪನಿ ಹೆಂತಿಯವ್ರು ಅಂತೇಳಿ ಹೇಳ್ತಾರನ್ರಿ ಲಜ್ಜಾಗೌರಿಗೆ? ಲಜ್ಜಾಗೌರಿ ಮತ್ತು ಅದನ್ನ ಹೇಳ್ತಾರೆ. ಮತ್ತು ಯಾರಿಗೂ ಗೊತ್ತಾಗಿಲ್ಲ, ನಮಗೂ ಹೇಳಿಲ್ಲ ಇದನ್ನು ಯಾರು ಸ್ಟೋರಿ ರೀ. ಅದ್ರ ಲಜ್ಜಾಗೌರಿ ಹರಕೆ ಮಾತ್ರ ಕಟ್ತಾರೆ. ಹರಕೆ ಮಾತು ಹಾಕವ. ಏನು ಲಜ್ಜೆ ಗೌರಿ ಅಂದ್ರೆ ಏನು ಅರ್ಥ ರೀ ಅಜ್ಜಾರ? ಅದ ಲಜ್ಜೆ ಗೌರಿ ಏನು ಇದು ಇಲ್ಲಲ್ರಿ. ಆಮೇಲೆ ಇವೆಲ್ಲ ಆಕೆ ಇವು ದೇವಿ ಏನಿದಿರ್ಬೇಕು ಅವೆಲ್ಲ ಇದಾವ. ನಗ್ನವಾಗ ಇರ್ತಿದ್ದೇನ್ರಿ ಅಜ್ಜಾರ ಅವ್ರ ದೇವಿಯರ? ಏನೈತೆ ಯಾಕ ಮೂರ್ತಿನೂ ಹಂಗೈತಲ್ರಿ? ಇಲ್ಲ ಅದನ್ನು ಹಂಗೆ ಮಾಡ್ಯಾರಂತ ಕೆಲವು ಮಂದಿ